ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಏನು ರೆಸಿಪಿ ಮಾಡಿದ್ದೆ ಆ್ಯಂಡ್ ಆಲ್ಸೋ ಕ್ವಿಕ್ಕಾಗಿ ಒಂದು ಧರ್ಮಸ್ಥಳ ಟ್ರಿಪ್ ಹೋಗಿ ಬಂದ್ವಿ ಲಕ್ಷದೀಪೋತ್ಸವಕ್ಕೆ. ಆ್ಯಂಡ್ ಆಲ್ಸೋ ಅದು ಹೇಗಿತ್ತು ಅಂತ ಕೂಡ ಹೇಳ್ತೀನಿ. ಫಸ್ಟು ರೆಸಿಪಿ ನೋಡ್ಕೊಂಬಿಡೋಣ. ಮೊದಲಿಗೆ ನಮ್ಮಮ್ಮ ಇಲ್ಲಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದಾರೆ. ಇದು ಮಸಾಲ ಸಾಗುಗೆ. ಇದು ಫ್ರೈ ಆದಮೇಲೆ ಚಕ್ಕೆ, ಒಂದು ಸ್ವಲ್ಪ ಲವಂಗ, ಒಂದು 2-3 ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದಾರೆ. ಅದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲದನ್ನು ಹಾಕ್ಕೊಂಡು ಒಂದು 5-6 ನಿಮಿಷ ಫ್ರೈ ಮಾಡಿ ಅದಾದಮೇಲೆ ಟೊಮ್ಯಾಟೊ ಹಾಕಿ ಅದು ಕೂಡ ಎಣ್ಣೆ ಬಿಡೋ ತನಕ ಫ್ರೈ ಆಗಬೇಕು. ಎಲ್ಲದು ಫ್ರೈ ಆದಮೇಲೆ ಲಾಸ್ಟಲ್ಲಿ ಒಂದು 1/2 ಸ್ಪೂನ್ ಅಥವಾ 1/4 ಸ್ಪೂನ್ ಆಗೋಷ್ಟು ಗಸಗಸೆ ಮತ್ತು ಒಂದು 4-5 ಬಾದಾಮಿ ಅಥವಾ ಗೋಡಂಬಿ ಅದರಲ್ಲಿ ಯಾವ್ದಾರ ಒಂದು ಹಾಕ್ಕೊಂಡ್ರು ನಡೆಯುತ್ತೆ. ಅದನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿ ಅದಾದಮೇಲೆ ಗ್ರೈಂಡ್ ಮಾಡೋಕ್ಕೆ ಮಸಾಲ ರೆಡಿಯಾಗಿದೆ. ಅದನ್ನೆಲ್ಲ ತೆಗೆದಿಟ್ಕೊಂಡಾದಮೇಲೆ ಅದೇ ಪಾತ್ರೆಗೆ 1.5 ಸ್ಪೂನ್ ಅಥವಾ 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಅದನ್ನು ಒಂದು 50 ಸೆಕೆಂಡ್ಸ್ 30 ಸೆಕೆಂಡ್ಸ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳೋಕೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಮಸಾಲ ರೆಡಿ ಆಗಿದೆ. ನೆಕ್ಸ್ಟು ಒಂದು ಬಾಣಲಿಯಲ್ಲಿ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ 1 ಸ್ಪೂನ್ ಸೋಂಪು, ಒಂದು ಸ್ವಲ್ಪ ಸ್ಟಾರ್ ಮೊಗ್ಗು, ಚಕ್ಕೆ ಮತ್ತು ಸ್ಪೈಸಸ್ ಇರುತ್ತಲ್ವ ಅದನ್ನೆಲ್ಲ ಹಾಕ್ಕೊಂಡು ಒಂದು ಈರುಳ್ಳಿ ಅದು ಫ್ರೈ ಆದಮೇಲೆ ನಿಮ್ಮ ವೆಜಿಟೇಬಲ್ಸ್ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಫೇವ್ರೆಟ್ ವೆಜಿಟೇಬಲ್ಸ್ ಅದೆಲ್ಲನೂ ಹಾಕ್ಕೋಬೋದು. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಮತ್ತು ನೌಕೋಲ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ಒಂದು ಅರ್ಧ ಬಟ್ಲು ಬಟಾಣಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರಿದ್ದರೆ ಒಂದು 5 ಮಿನಿಟ್ಸ್ ನೀರು ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊಬೇಕು. ನೀರಿಲ್ಲ ಅಂದರೆ ಒಂದು 3-4 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಫ್ರೈ ಮಾಡ್ಕೊಬೇಕಾದ್ರೇ ನಾನಿಲ್ಲಿ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಅರಿಶಿಣದ ಪುಡಿ ಕೂಡ. ತರಕಾರಿ ಎಲ್ಲ ಫ್ರೈ ಫ್ರೈ ಲಾಸ್ಟಿಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ನಿಂಬೆಹಣ್ಣು ಹುಳಿ ಕೂಡ ಹಿಂಡ್ಕೊಬೋದು ಕಸೂರಿ ಮೇಥಿ ಇಲ್ಲ ಅಂದರೆ. ಕಸೂರಿ ಮೇಥಿ ಈಸ್ ಆಪ್ಷನಲ್. ಕಸೂರಿ ಮೇಥಿ ಹಾಕಿ 1 ನಿಮಿಷ ಕುಕ್ ಮಾಡಿ ಆಫ್ ಮಾಡಿಬಿಡಬೇಕು. ಸೊ ಅದ್ರ ಫ್ಲೇವರ್ ಆವಾಗ ಚೆನ್ನಾಗಿ ಸಿಗುತ್ತೆ ನಮಗೆ. ಚಪಾತಿ ಅವ್ರ ಪೂರಿ ಜೊತೆ ಬಿಸಿ ಬಿಸಿ ಸಾಗು ಆ್ಯಂಡ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ 29th ಈವ್ನಿಂಗ್ ನಾವು ಧರ್ಮಸ್ಥಳಕ್ಕೆ ಹೊರಟಿದ್ವಿ. ಸೊ ನಮ್ಮಮ್ಮ ಎಲ್ಲ ಕಾರಿಗೆ ಪೂಜೆ ಮಾಡಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಲಕ್ಷದೀಪೋತ್ಸವ ಆ್ಯಂಡ್ ಕಾರ್ತಿಕ್ ಮಾಸ ಅಮಾವಾಸ್ಯೆ ಇರೋದ್ರಿಂದ ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಆಲ್ರೆಡಿ ಗೊತ್ತು ನಿಮಗೆ ಎಷ್ಟು ರಶ್ ಇರುತ್ತೆ ಅಂತ. ಸೊ ನಾವು
ರೂಮ್ಸ್ ಎಲ್ಲ ಆಲ್ರೆಡಿ ಪ್ರೀ ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೇ. ಆ್ಯಂಡ್ ಆಲ್ಸೋ ನಮ್ಮ ಡ್ಯಾಡಿ ಅನ್ನದಾನ ಮಾಡಿದ್ರಿಂದ ನಮಗೆ ಡೈರೆಕ್ಟ್ ಎಂಟ್ರಿ ಇತ್ತು ದೇವಸ್ಥಾನಕ್ಕೆ. ಸೊ ನಾವು ಕಾಯೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಆ್ಯಂಡ್ ಇದು ಹೋಗಬೇಕಾದ್ರೆ ಸಕಲೇಶ್ಪುರದಲ್ಲಿ ಒಂದು ಗಾಡಿ ಕೆಟ್ಟು ನಿಂತಿತ್ತು. ಸೊ ಎಷ್ಟು ಟ್ರಾಫಿಕ್ ಇತ್ತಂದರೆ ತುಂಬ ದೊಡ್ಡ ಲೈನ್ ಕ್ಯೂ ಅಲ್ಲಿ ಗಾಡಿಗಳು ನಿಂತಿದ್ವು. ಅದನ್ನ ನೋಡಿ ಶಾಕ್ ಆಯಿತು. ನಾವು ಇವತ್ತೇ ಹೋಗ್ತೀವೋ ಇಲ್ವೋ ಅಂತ ಒಂದಿನ ಮುಂಚೆನೇ ಹೊರಟಿದ್ದು ಒಳ್ಳೆಯದೇ ಆಯಿತು ನಮಗೆ. ಅಲ್ಲಿಗೆ ರೀಚ್ ಆಗಿ ನೈಟೆಲ್ಲ ಚೆನ್ನಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ನಾವು ನಮ್ಮ ಡ್ಯಾಡಿ ಅನ್ನದಾನ ಮಾಡ್ತೀವಿ. ಸೊ ಅಕ್ಕಿ ತೊಗೊಂಡು ಬರ್ತೀವಲ್ವ, ಗೋಡೌನ್ ಇದು. ಸೊ ಹೇಗೆ ಇಲ್ಲಿ ರೇಷನ್ಸ್ ಎಲ್ಲ ಸ್ಟೋರ್ ಮಾಡ್ತಾರೆ ಅಂತ ನೋಡ್ಬೋದು. ಇದು ಒಂದು ತುಂಬ ಹಳೆ ಮನೆ ಅನಿಸುತ್ತೆ. ಸೊ ಅಲ್ಲಿ ರೇಷನ್ಸ್ ಎಲ್ಲ ಸ್ಟೋರ್ ಮಾಡ್ತಾರೆ. ಸೊ ಅದನ್ನ ನೋಡೋ ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ಹಾಗೆ ಇಲ್ಲಿ ಹಳೆ ವಿಗ್ರಹಗಳು ಅದೆಲ್ಲ ಇದ್ವು. ಸೊ ಹಾಗೆ ಒಂದು ಗ್ಲಿಮ್ಸ್ ತೊಗೊಂಡೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು. ಇಲ್ಲಿ ನೋಡ್ಬೋದು ಶಿವದು ಲಿಂಗಗಳು ಆ್ಯಂಡ್ ಹಳೆ ವಿಗ್ರಹಗಳು ಸ್ವಲ್ಪ ಹಾಳಾಗಿರೋವು. ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು ರೇಷನ್ಸ್ ಎಲ್ಲ ಹೇಗೆ ಸ್ಟೋರ್ ಮಾಡಿದ್ದಾರೆ ಅಂತ. ಆಚೆ ಕೂಡ ಅಕ್ಕಿದು ಗೋಡೌನ್ ಅದನ್ನು ಮಾಡಬೇಕಿತ್ತು, ಬಟ್ ನಾನು ಸ್ಟಿಲ್ ಮರ್ತೋಗ್ಬಿಟ್ಟೆ. ಈ ಮನೆ ತುಂಬ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಎಷ್ಟು ತಣ್ಣಗಿತ್ತು ಈ ಮನೆ. ಇಲ್ಲಿ ನೋಡ್ಬೋದು ನೀವು ಅಕ್ಕಿ, ಕುಂಬಳಕಾಯಿ, ಬೆಲ್ಲದ ವಾಸನೆ ಅಂತೂ ಘಮ ಘಮ ಅಂತ ಬರ್ತಿತ್ತು ಒಳಗೆ ಹೋಗಿದ ತಕ್ಷಣ. ಆ್ಯಂಡ್ ತೆಂಗಿನಕಾಯಿ ಎಲ್ಲ ಸ್ಟೋರ್ ಮಾಡಿಟ್ಟಿದ್ರು. ಆ್ಯಂಡ್ ಆಲ್ಸೋ ಇದನ್ನು ಕೂಡ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೀವು ನೋಡ್ಬೋದು. ಆ್ಯಂಡ್ ಇದು ನೋಡ್ಬೋದು ಬಾಗಿಲು, ಎಂಟ್ರೆನ್ಸ್ ಅಂದರೆ ಆಪೋಸಿಟ್ ಸೈಡಿಂದ ಎಂಟ್ರೆನ್ಸಲ್ಲಿ ಬಾಗಿಲು ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದೇನೋ ಒಂದು ಸ್ವಲ್ಪ ಕಾರ್ವಿಂಗ್ಸ್ ಎಲ್ಲ ಏನೇನೋ ಮಾಡಿಟ್ಟಿದ್ರು ಇಲ್ಲಿ. ಆ್ಯಂಡ್ ಆಚೆಗಡೆಯಿಂದ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಇಲ್ಲಿ ನಾನು ಹಾಲು ಕುಡಿತಾ ಇದ್ದೆ, ಬಿಸಿ ಅಂದ್ಬಿಟ್ಟು ಪ್ಲೇಟ್ ಒಳಗೆ ಇಟ್ಕೊಂಡು ಗ್ಲಾಸಲ್ಲಿ ಕುಡಿತಾ ಇದ್ದೆ. ಅದನ್ನು ಮಾಡ್ಕೊಂಡಿದ್ದಾರೆ. ತುಂಬ ಬಿಸಿ ಬಟ್ ಸ್ಟಿಲ್ ಬ್ಯಾಂಗ್ಳೂರಲ್ಲೆಲ್ಲ ಸೈಕ್ಲೋನ್ ಇದೆ. ಆ್ಯಂಡ್ ಧರ್ಮಸ್ಥಳದಲ್ಲಿ ತುಂಬ ಸೆಕೆ, ಹ್ಯೂಮಿಡಿಟಿ ಅಂತೂ ತುಂಬ ಜಾಸ್ತಿ ಇತ್ತು ಅಲ್ಲಿ. ಆ್ಯಂಡ್ ಒಳಗಡೆ ನೋಡ್ಬೋದು ಈ ಥರ ಅಲಂಕಾರ ಮಾಡಿದರು ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಾಯಿತು ದರ್ಶನ ನಮಗೆ. ಆ್ಯಂಡ್ ಎಷ್ಟು ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡಿದರು. ಆ್ಯಂಡ್ ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆಗಿತ್ತು. ಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಲೇಟ್ ನೈಟ್ ಎಲ್ಲ ಇರಲಿಲ್ಲ. ಸಂಜೆ ಬಂದು ಲೈಟಿಂಗ್ಸು ಅದನ್ನೆಲ್ಲ ನೋಡ್ಕೊಂಡು ಹೊರಟ್ವಿ. ನೀವು ಕೂಡ ಎಂಜಾಯ್ ಮಾಡಿ. ಅವತ್ತಿನ ದಿನ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹೊರಟಿದ್ವಿ. ಹಾಗೆ ಬರ್ತಾ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೂ ಹೋದ್ವಿ. ಮ್ಯಾಂಡೇಟ್ರಿ ಅಲ್ವಾ ಅದು. ಸೊ ಅಲ್ಲೂ ಕೂಡ ಜನ ಇದ್ದರು. ಧರ್ಮಸ್ಥಳದಲ್ಲಿ ರಶ್ ಇರೋದ್ರಿಂದ ಅಲ್ಲಿ ಮುಗಿಸ್ಕೊಂಡು ಎಲ್ಲರೂ ಇಲ್ಲಿಗೂ ಬರ್ತಾರೆ. ಸೊ ಆ ದೇವರ ದರ್ಶನ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಹೊರಟ್ವಿ. ಅಷ್ಟೇ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.